ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ್ಗ. ಎಲ್ಲ ಟೀಮ್ಗಳ ಬಗ್ಗೆ, ಓಪನರ್ಸ್ ಬಗ್ಗೆ, ಬ್ಯಾಟಿಂಗ್ ಆರ್ಡರ್ ಬಗ್ಗೆ, ಜೊತೆಗೆ ಫಾಸ್ಟ್ ಬೌಲರ್ಸ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೆ. ಯಾವ ಥರ ಇದೆ ಕಂಪ್ಯಾರಿಸನ್ಗೆ ಇಳಿತು ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ರೈಟಿಂಗ್ ಪಾಯಿಂಟ್ಸ್ಗಳನ್ನ ಕೊಡಬಹುದು ಅಂತ ಇವಾಗ ತಗೊಂಡ್ಬಂದಿದ್ರಿ ಸ್ಪಿನ್ ಅಟ್ಯಾಕ್ನ. ಯಾರ ಸ್ಪಿನ್ ಅಟ್ಯಾಕು ಬೊಂಬಾಟ್ ಆಗಿದೆ, ಸಖತ್ತಾಗಿದೆ, ಸೈಕ್ ಆಗಿದೆ ಅಂತ ನೋಡೋಣ ಗುರು ಈ ವಿಡಿಯೋದಲ್ಲಿ. ಅದಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಸಬ್ಸ್ಕ್ರೈಬ್ ಹಾಕೋಣ ಮಾತ್ರ ಮರಿಬೇಡಿ ಗುರು. ಸೊ ಇಲ್ಲಿ ಸ್ಪಿನ್ ಅಟ್ಯಾಕ್ ಅಂತ ಬಂದಾಗ ಸ್ಟೇಡಿಯಂ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೇಕು. ಬರೀ ಸ್ಪಿನ್ನರ್ಸ್ನ ಇಟ್ಕೊಳ್ಳಲ್ಲ ಟೀಮಲ್ಲಿ. ಇವಾಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರೀ ಸ್ಪಿನ್ನರ್ಸ್ ಇತ್ತು ಅಂತಂದ್ರೆ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರೋದಿಲ್ಲ. ಯಾಕಂದ್ರೆ ಸ್ಪಿನ್ನಿಗೆ ಅಷ್ಟೊಂದೇನು ಅಸಿಸ್ಟ್ ಇರೋದಿಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಹೌದು, ವಿಕೆಟ್ಸ್ನ ತೆಗಿಬೋದು, ಬಟ್ ಹಂಗೆ ನಾಯಿ ಇಕ್ಕಿಸ್ಕೊಂತಾರೆ ಸ್ಪಿನ್ನರ್ಸು. ವಿಕೆಟ್ಸ್ ಹೆಂಗೆ ತೆಗಿಬೋದು ಹಂಗೆ ಉಚ್ಚನಾಗಿ ಉಡಿಸ್ಕೊಂಡಂಗೆ ಉಡಿಸ್ಕೊಂತಾರೆ. ಅದೇ LSG ಅಂತ ವೆನ್ಯೂಲಿ, CSK ಅಂತ ವೆನ್ಯೂಲಿ, ಚೇಪಕ್ಕಲ್ಲಿ, ಜೊತೆಗೆ ಲಕ್ನೋವಲ್ಲಿ ಸಿಕ್ಕಾಪಟ್ಟೆ ಅಸಿಸ್ಟ್ ಇರೋದು ನಾವು ನೋಡಿದ್ದೀವಿ ಸ್ಪಿನ್ನರ್ಸ್ಗೆ. ಸೊ ಅಂಥ ವೆನ್ಯೂಗಳಲ್ಲಿ ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿರ್ತಾರೆ ಆ್ಯಂಡ್ ಅಂಥ ವೆನ್ಯೂಗಳಲ್ಲಿ ಸ್ಪಿನ್ನರ್ಸ್ಗಳನ್ನ ಜಾಸ್ತಿ ತಗೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಓಕೆ, ನೋಡೋಣ ಆಲ್ ಓವರ್ ಇವಾಗ ಡಿಸ್ಪ್ಲೇ ಮಾಡ್ತೀವಿ, ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಲ್ಲ ಟೀಮ್ಗಳ ಮೈನ್ ಸ್ಪಿನ್ನರ್ಸ್ ಯಾವ ಥರ ಇದ್ದಾರೆ ಅಂತ. ಸೊ ಓಕೆ, ಫಸ್ಟ್ ಟೀಮ್ ಬಂದ್ಬಿಡೋಣ CSKಗೆ. ಚೇಪಾಕ್ ಸ್ಟೇಡಿಯಂ ಅಲ್ಲಿ ಸ್ಪಿನ್ ಫ್ರೆಂಡ್ಲಿ ಇರುವಂಥ ವಿಕೆಟು. 3 ಜನ ಸ್ಪಿನ್ನರ್ಸ್ಗಳನ್ನ ಇಳಿಸಿ ಕೂಳೆ ಕೊಡ್ತಾರೆ MS ಧೋನಿ ಅಂತ ಗೊತ್ತಿರುವಂಥ ವಿಚಾರನೆ. 3 ಜನ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರಾ, ಬ್ಯಾಕಪ್ ಇದ್ದಾರಾ? ಹೌದು, ಖಂಡಿತ ಇದ್ದಾರೆ. ಸ್ಪಿನ್ನರ್ಸ್ಗಳ ಮೇಲೆ ಸಿಕ್ಕಾಪಟ್ಟೆ ಒಲವು ಕೊಟ್ಬಿಟ್ಟೆ ತಗೊಂಡಿರೋದು ರವೀಂದ್ರ ಜಡೇಜಾ, ರವಿ ಅಶ್ವಿನ್ ಆ್ಯಂಡ್ ಇಟ್ಸ್ ಅಫ್ಘಾನಿಸ್ತಾನ್ ಅವರ ನೂರ್ ಅಹ್ಮದ್. ಕ್ವಾಲಿಟಿ 3 ಜನನು ಕೂಡ ಬೆಂಕಿ ಗುರು. ಕ್ವಾಲಿಟಿ ಅಂದರೆ ಕ್ವಾಲಿಟಿ. ಶ್ರೇಯಸ್ ಗೋಪಾಲ್ ಕೂಡ ಇವಾಗ ಹ್ಯಾಟ್ರಿಕ್ ಬೇರೆ ತೆಗೆದಿದ್ದಾರೆ, ಸಖತ್ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬ್ಯಾಕಪ್ ಸ್ಪಿನ್ನರು ಕೂಡ ಸಖತ್ ಆಗಿದ್ದಾರೆ. ಸೊ ಅದರಿಂದ ಸ್ಪಿನ್ ಬಗ್ಗೆ ಮಾತಾಡಂಗೆ ಇಲ್ಲ. CSK ಅಂತ ಬಂದಾಗ ಸಖತ್ ಕ್ವಾಲಿಟಿನ ಮೇಂಟೈನ್ ಮಾಡಿದರೆ, ಎಕ್ಸ್ಪೀರಿಯನ್ಸ್ ವೈಸ್ನು ಯಂಗ್ಸ್ಟರ್ನು ಕೂಡ ಹಾಕೊಂಡಿದ್ದಾರೆ. ಇದಕ್ಕಿಂತ ಒಂದು ಕ್ವಾಲಿಟಿ ಆ್ಯಂಡ್ ವೇರಿಯೇಷನ್ ವೈಸು ಇದನ್ನ ಬೀಟ್ ಮಾಡುವಂಥ ಟೀಮ್ ಇಲ್ಲ ಅಂತ ಅನ್ನಿಸ್ತದೆ. ಸ್ಪಿನ್ನಿಗೆ ಬಂತು ಅಂತಾರೆ. ಬ್ಯಾಟಿಂಗ್ ಮತ್ತು ಓಪನಿಂಗ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ, ಫಾಸ್ಟ್ ಬೌಲಿಂಗ್ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ಸ್ಪಿನ್ ಅಂತ ಬಂದಾಗ ಪಕ್ಕಾ ತಗೊಂಡಿದ್ರೆ ಅಂತ ಹೇಳ್ಬೇಕು. 10 on 10 ಕೊಡ್ಬೋದು ನನ್ನ ಪ್ರಕಾರ. CSKಗೆ ಯಾವುದೇ ಎರರ್ನ ಮಾಡಿಲ್ಲ ಇಲ್ಲಿ ಅಂತ ಅನಿಸುತ್ತೆ ನನಗೆ. ಸ್ಪಿನ್ ಅಟ್ಯಾಕ್ ಕ್ವಾಲಿಟಿ ಇದೆ. ಆ್ಯಂಡ್ ಕಮಿಂಗ್ ಟು ಟೀಮ್ ನಂಬರ್ 2, ಇಟ್ಸ್ ಅಕ್ಷರ್ ಪಟೇಲ್, ಡೆಲ್ಲಿ ಕ್ಯಾಪಿಟಲ್ಸು. ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವ್. ಸೊ ನನ್ನ ಪ್ರಕಾರ ಎಫೆಕ್ಟಿವ್ ಆಗಿರ್ತಾರೆ. ಇಬ್ಬರು ಕೂಡ ಎಫೆಕ್ಟಿವ್ ಆಗಿರ್ತಾರೆ. ಇಬ್ಬರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಆಗಿರೋದ್ರಿಂದ ಒಂದು ರೈಟ್ ಆರ್ಮ್ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಮೇನ್ 11 ಆಡೋವಂಥವ್ರು ಒಂದು ರೈಟ್ ಆರ್ಮ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಂದರೆ 4 ಓವರ್ ಹಾಕುವಂಥ ಕೇಪಬಿಲಿಟಿ ಇರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಗನಲ್ಲಿ. ಸೊ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ, ಏನು ಕಳಪೆ ಥರ ಏನಿಲ್ಲ. ಇಬ್ಬರಿದ್ರೆ ಸಾಕು ಸ್ಪಿನ್ನರ್ಸ್. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೇರೆಯವ್ರನ್ನ ಬೇಕಾದ್ರೆ ಯೂಟಿಲೈಸ್ ಮಾಡ್ಕೋಬೋದು. ಇಬ್ಬರು ಮೇಯ್ನಾಗಿ ಇರಲೇಬೇಕು ಸ್ಪಿನ್ನರ್ಸ್ಗಳು. ಪ್ಲೇಯಿಂಗ್ ಲೆವೆಲಲ್ಲಿ ಒಂಥರ ಇಬ್ಬರು ಸ್ಪಿನ್ನರ್ಸ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಇವರ ಸ್ಪಿನ್ ಅಟ್ಯಾಕಿಂಗ್ ನನ್ನ ಪ್ರಕಾರ ಒಂದು 7.5 ಕೊಡ್ಬೋದು ಅಂತ ಎಕ್ಸ್ಟ್ರೀಮ್. ಕುಲ್ದೀಪ್ ಯಾದವ್ ಓಕೆ, ಮಸ್ತ್ ಸ್ಪಿನ್ನರು. ಬಟ್ ಅಕ್ಷರ್ ಪಟೇಲ್ ಒಂದೊಂದು ಟೈಮ್ ವಿಕೆಟ್ ಎತ್ತುತ್ತಾರೆ, ಒಂದೊಂದು ಟೈಮು ಒಂಥರ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ, ಬಟ್ ವಿಕೆಟ್ಸ್ ಎತ್ತದ್ರಲ್ಲಿ ವಿಫಲರಾಗ್ತಾರೆ. ಕುಲ್ದೀಪ್ ಯಾದವ್ ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡ್ತಾರೆ. ಸೊ ಒಂದು 7.5 ಕೊಡ್ಬೋದು ಇವರ ಸ್ಪಿನ್ ಅಟ್ಯಾಕಿಗೆ. ಟೀಮ್ ನಂಬರ್ 3, ಇಟ್ಸ್ ಗುಜರಾತ್ ಟೈಟನ್ಸ್. ಕ್ವಾಲಿಟಿ ಇದೆ ಗುರು ಇದರಲ್ಲಿ. ರಶೀದ್ ಖಾನ್ ಉಚ್ನಾಗಿ ಓಡಿಸ್ಕೊಂತ ಇರ್ಬೋದು. ಲಾಸ್ಟ್ ಇಯರ್ ಎಲ್ಲ ನಾಯಿ ಇಕ್ದಂಗೆ ಇಗಿಸ್ಕೊಂಡ್ಬಿಟ್ಟಿದ್ರು. ಬಟ್ ಒಂದೊಂದು ಟೈಮ್ ಸಾಕಾದ ವಿಕೆಟ್ ಎತ್ತಿದ್ದಾರೆ. ಬಟ್ ಮುಂಚೆ ರಶೀದ್ ಖಾನ್ ಭಯ ಉಡಿಸ್ತಿದ್ರಲ್ಲ, ಆ ಥರ ಭಯ ಇವಾಗ ಬ್ಯಾಟರ್ಸ್ಗಳಿಗಂತೂ ಇಲ್ಲ. ಒಂಥರ ಅವರ ಸೀಕ್ರೆಟ್ಸ್ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ರಿವೀಲ್ ಆಗಿದೆ. ಬಟ್ ಯಾರು ರಶೀದ್ ಖಾನ್ಗೆ ಇರೋ ಕ್ವಾಲಿಟಿ ಅಂತೂ ಖಂಡಿತ ಇದೆ. ರಶೀದ್ ಖಾನ್, ವಾಷಿಂಗ್ಟನ್ ಸುಂದರ್ ಇಬ್ಬರು ಕೂಡ ಕ್ವಾಲಿಟಿ ಇರುವಂಥವ್ರು. ಆ್ಯಂಡ್ ಸಾಯಿ ಕಿಶೋರ್. ಸೊ ಇದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ತೊಗೊಂಡ್ಬರ್ತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ ಅಟ್ಯಾಕ್ ಕೂಡ ಇದೆ. ಸಾಯಿ ಕಿಶೋರ್ ಮಾಡ್ತು ಅಂತಂದರೆ ಇಬ್ಬರು ಒಂಥರ ನೋಡಿ ಮಿಸ್ಟ್ರಿನ ತೊಗೊಂಡ್ಬರ್ತಾರೆ ಆ್ಯಂಡ್ ಆಫ್ ಬ್ರೇಕ್ನ ತೊಗೊಂಡ್ಬರ್ತಾರೆ. ಸೊ ಒಂಥರ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಇಲ್ಲಿ. ಕ್ವಾಲಿಟಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ಇವರು ಕೂಡ ಒಂದು ಸ್ಪಿನ್ ಅಟ್ಯಾಕ್ನ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ ಅಹಮದಾಬಾದ್ಗೆ ಅಂತ ಅನ್ನಿಸ್ತಾ ಇದೆ ಮಗ. ನನ್ನ ಪ್ರಕಾರ ಇದೊಂದು 9.5 ಅಂತೂ ಪಕ್ಕಾ ಕೊಡ್ಬೋದು. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದ್ರಲ್ಲಿ ಕಳಪೆ ಆಗಿದೆ, ಡಬ್ಬಾ ಥರ ಇದೆ ಅಂತ ಅನ್ಸೋದೇ ಇಲ್ಲ. ಸ್ಪಿನ್ ಅಟ್ಯಾಕ್ನ ನೋಡಿದ ತಕ್ಷಣ ಅವನ ಅಜ್ಜಿ ಕ್ರೇಜಿ ಅಂತ ಅನ್ಸುತ್ತೆ. ಚೇಪಕ್ಕಿಂದ ಚೆನ್ನೈಯಿಂದ ಬಂದಂಥ ಯಾವುದೇ ಸ್ಪಿನ್ನರ್ಸ್ ಇರಲಿ ಇವರು ಒಂದು ಟೀಮಲ್ಲಿ ಇದ್ರು ಅಂತ ಅಂದರೆ ಆ ಟೀಮ್ ಬೆಂಕಿ ಆಗಿನೇ ಇರುತ್ತೆ. ಸಾಯಿ ಕಿಶೋರ್ ಇರೋದ್ರಿಂದ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತಿದೆ ಮಗ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಕೂಡ ಚೆನ್ನೈಯಿಂದನೇ ಬಂದಿರೋದು. ಸೊ ಓಕೆ, ಇನ್ನು ಟೀಮ್ ನಂಬರ್ 4ಗೆ ಬಂತು ಅಂದರೆ ಕ್ವಾಲಿಟಿ. ಇವ್ರ ಬಗ್ಗೆನೂ ಮಾತಾಡಬೇಕಾಗಿರೋ. ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ಬಗ್ಗೆ ತಿಂದಾಕ್ಬಿಡ್ತಾರೆ. ಹೆಂಗೇನೆ 4 ಓವರ್ನ 8 ಓವರ್ ಇವರೇ ತಿಂದುಬಿಡ್ತಾರೆ. ಸೊ ಇವ್ರ ಬಗ್ಗೆ ಮಾತಾಡುವಂಥ ಅಗತ್ಯತೆ ಇಲ್ಲ. ಡೈರೆಕ್ಟಾಗಿ ಕೊಟ್ಬಿಡ್ಬೇಕು ಇವರಿಗೆ. ಅರೌಂಡ್ ಎಷ್ಟು 9.5 ಇವ್ರಿಗೂ ಕೊಡಬೇಕು. ಇನ್ನು ಮಯಾಂಕ್ ಮಾರ್ಕಂಡೆ ಇದ್ದಾರೆ. ಸೊ ಇವರಿಬ್ಬರೇ ಸಾಕಾಗಿ ನೋಡೋಕೆ ಹೋದರೆ ಇವ್ರು ಒಂಥರ ಬ್ಯಾಕಪ್ ಸ್ಪಿನ್ನರ್ ಆಗಿರ್ತಾರೆ ಅಂತ ಕಾಣಿಸಿದೆ ಮಯಾಂಕ್ ಮಾರ್ಕಂಡೆ. ನೋಡೋಣ, ಒಟ್ಟಲ್ಲಿ ಮಸ್ತಾಗಿದೆ ಇವರ ಕ್ವಾಲಿಟಿ ಸ್ಪಿನ್ ಅಟ್ಯಾಕು.
9.5ನ ಸಲೀಸಾಗಿ ಕೊಡ್ಬೋದು. ನಾನು 10 ಕೊಡ್ತಿಲ್ಲ, ಯಾಕಂದರೆ CSK ಹತ್ರ ಮ್ಯಾಚ್ ಮಾಡೋಕ್ಕಾಗಲ್ಲ ಇವರು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ 9.5ನ ಕೊಡ್ತಾ ಇದ್ದೀನಿ. ಇಲ್ಲಿ GTನೂ 9.5 ಆ್ಯಂಡ್ KKR ಕೂಡ 9.5. ಕಮಿಂಗ್ ಟು ರಾಜಸ್ಥಾನ್ ರಾಯಲ್ಸ್ ಟೀಮ್ ನಂಬರ್ 5, ವನಿಂದು ಹಸರಂಗ, ರಿಯಾನ್ ಪರಾಗ್ ಕೂಡ ಇದರಲ್ಲಿ ಅವರು ಕೂಡ 4 ಓವರ್ ಹಾಕುವಂಥ ಕೇಪಬಿಲಿಟಿ ಇದೆ. ಆ್ಯಂಡ್ ತೀಕ್ಷಣ ಶ್ರೀಲಂಕನ್ ಸ್ಪಿನ್ ಅಟ್ಯಾಕ್ನ ಇಟ್ಕೊಂಡಿದ್ರೆ. ಆ್ಯಂಡ್ ಇಬ್ಬರೂ ಕೂಡ ಇವರು ಓವರ್ಸೀಸ್ ಪ್ಲೇಯರ್ ಆಗಿ ಸ್ಪಿನ್ ಅಟ್ಯಾಕಲ್ಲೇ ಆಡಿಸ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಟಾಪ್ ಆರ್ಡರ್ ಇವ್ರದ್ದು ಇಂಡಿಯನ್ ಪ್ಲೇಯರ್ಸ್ಗಳನ್ನ ಬಂದ್ಬಿಡ್ತಾರೆ. ಬ್ಯಾಟಿಂಗ್ ಆರ್ಡರ್ ಆಲ್ಮೋಸ್ಟ್ ಇಂಡಿಯನ್ ಪ್ಲೇಯರ್ಸ್ ಇರೋದ್ರಿಂದ ಇವರು ಬಾಟಮಲ್ಲಿ ಫಾರಿನರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಇಬ್ಬರೂ ಕೂಡ ಆಡಿಸೋವಂಥ ಅನಿವಾರ್ಯತೆ ಅಂತೂ ಖಂಡಿತ ಇದರಲ್ಲಿದೆ. ಕ್ವಾಲಿಟಿ ಇದೆ, ಕ್ವಾಲಿಟಿ ಇಲ್ಲ ಅಂತ ಅಲ್ಲ, ಒಂಥರ ಡಿಫ್ರೆನ್ಸ್ ತೊಗೊಂಡ್ಬರ್ತಾರೆ ಇಬ್ಬರು. ಆ್ಯಂಡ್ ಸಿಮಿಲರ್ ಕೈಂಡ್ ಆಫ್ ಬೌಲರ್ ಏನಾರಲ್ಲ, ಬಟ್ ಲೆಫ್ಟ್ ಆರ್ಮ್ ಇತ್ತು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು ನನಗೆ. ಇಬ್ಬರು ಕೂಡ ಹೆಸರು ಮಾಡಿರೋವಂಥವ್ರನ್ನೇ. ನಾನು ಇದಕ್ಕೊಂದು 6.57 ಕೊಡ್ಬೋದು. ಯಾಕಂದರೆ ವನಿಂದು ಹಸರಂಗ ನಾಯಿ ಇಕ್ಕಿಸ್ಕೊಂಡು ವಿಕೆಟೇನು ಎತ್ತುತ್ತಾರೆ, ಬಟ್ ಸರ್ಸರ್ಯಾಗಿ ಮಾಂಚಿಸ್ಕೊಂಡ್ಬಿಡ್ತಾರೆ. ತೀಕ್ಷಣ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ. ಸೊ ಅದ್ರ ನನ್ನ ಪ್ರಕಾರ ಒಂದು 6.5ನ ಕೊಡ್ಬೋದು ಈ ಅಟ್ಯಾಕಿಗೆ. ಕಮಿಂಗ್ ಟು ಲಕ್ನೋ ಸೂಪರ್ ಜೈಂಟ್ಸ್, LSG ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ ಸ್ಪಿನ್ನರ್ಸ್ಗಳಿಗೆ, ಪೇಸರ್ಸ್ಗೂ ಕೂಡ ಸೂಟ್ ಆಗುತ್ತೆ. ಬೌಲಿಂಗ್ ಫ್ರೆಂಡ್ಲಿ ಇರುವಂಥ ವಿಕೆಟು. ಸೊ ಇಲ್ಲಿ ಇವರು ಸ್ವಲ್ಪ ಯಾಕೋ ಎಡವಿದ್ದಾರೆ ಅಂತ ಅನ್ನಿಸ್ತದೆ. ರವಿ ಬಿಷ್ಣೋಯ್ ಜೊತೆಗೆ ಶಹಬಾಜ್ ಅಹ್ಮದ್ ಇಬ್ಬರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಓಕೆ ಡಿಫ್ರೆನ್ಸ್ ಇರೋವಂಥ ಬೌಲರೇ, ಬಟ್ ಇನ್ನೂ ಏನೋ ಬೇಕಿತ್ತು ಅಂತ ಅನ್ನಿಸ್ತು. ಇನ್ನೊಬ್ಬ ಎಕ್ಸ್ಟ್ರಾರ್ಡನರಿ ಬೌಲರ್ ಇದ್ದಿತ್ತು ಅಂತಂದರೆ, ಸ್ಪಿನ್ನರ್ ಇದ್ದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಸಗಾಲಾಗಿರೋದು ಅಂತ ಅನ್ನಿಸ್ತಾ ಇದೆ. ಸೊ ಬಿಷ್ಣಾಯ್ ಕ್ವಾಲಿಟಿ ಬೌಲರ್ನೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಶಹಬಾಜ್ ಅಹ್ಮದ್ ಅಷ್ಟರ ಮಟ್ಟಿಗೆ ಏನು ಪ್ರೂವ್ ಮಾಡ್ಕೊಂಡಿಲ್ಲ. ನಮ್ಮ RCB ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ರು. SRH ಹೋದ್ರು ಒಂಥರ ಕೆಳಗಡೆ ಹೊರಟೋಗ್ಬಿಡಿದ್ರು. ಹಂಗೆ ನೋಡೋಣ ಇವಾಗ ಮೇಲ್ಗಡೆ ಎತ್ತುತ್ತಾರೆ ನಾವು ಲಕ್ನೋ ಸೂಪರ್ ಜೈಂಟ್ಸ್ ಅಂತ. ಆ್ಯಂಡ್ ಇವರು ಆಡಲೇಬೇಕಾದಂಥ ಅನಿವಾರ್ಯತೆ ಕಾಣಿಸಿದೆ. ಶಹಬಾಜ್ ಅಹ್ಮದ್ ಆಲ್ಮೋಸ್ಟ್ ಎಲ್ಲ ಮ್ಯಾಚು ಆಡಲೇಬೇಕು ಅನ್ನೋ ಥರ ಕಾಣಿಸಿದೆ. ಸಿಚುವೇಶನ್ ನೋಡ್ತಂದ್ರೆ ನನಗೆ ಕ್ವಾಲಿಟಿ ಅಂತ ಅನ್ನಿಸ್ತಾ ಇಲ್ಲ. ಒಂದು 6.5 ಇವ್ರಿಗೂ ಕೊಡ್ಬೋದು, 6.5 ಕೊಡ್ಬೋದು. ರವಿ ಬಿಷ್ಣಾಯ್ ಇರೋದ್ರಿಂದ 6.5. ಶಹಬಾಜ್ ಅಹ್ಮದ್ ಏನೋ ಕೊಡ್ತಾ ಇಲ್ಲ ಗುರು ನಾನು. ಆಮೇಲೆ ಕಮಿಂಗ್ ಟು ಮುಂಬೈ ಇಂಡಿಯನ್ಸು, ಇಲ್ಲಿ ಸ್ಯಾಂಟ್ನರ್ನ ಆಡಿಸ್ಲೇಬೇಕು ಮಗ ಅವರು. ಹೌದು, ಇಲ್ಲಿ ಮೇಲೆ ಟಾಪ್ ಆರ್ಡರ್ ಯಾರು ಬೇಕಾದ್ರೂ ಸ್ಪಿನ್ ಅಟ್ಯಾಕ್ನ ಮಾಡ್ಕೋಬೋದು, ಅಂದರೆ ಬ್ಯಾಟಿಂಗ್ ಆಡುವಂಥ ಸ್ಪಿನ್ನ ಮಾಡ್ಬೋದು. ಬಟ್ ಜೆನ್ಯೂನ್ ಆಗಿ 4 ಓವರ್ ಹಾಕುವಂಥ ಕೇಪಬಿಲಿಟಿ ಇರೋರು ಮಿಚೆಲ್ ಸ್ಯಾಂಟ್ನರು, ತಿನ್ಸೋ ಅಂಥ ಬೌಲರ್ ಹೋಗೋರು. ಕ್ವಾಲಿಟಿ ಇದೆ. ಮಿಚೆಲ್ ಸ್ಯಾಂಟ್ನರ್ನ ಯಾರು ಏನೇ ಅನ್ಬೋದು ಮಗ, ನಾನಂತೂ ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ ಅಂತ ಹೇಳ್ತೀನಿ ಅವರ ಬೌಲಿಂಗಲ್ಲಿ. ಏನೋ ಒಂದೆರಡು 6 ಹೊಡ್ಸ್ಕೋಬೋದು ಅಷ್ಟೇ ಯಾವುದೋ ಒಂದು ಮ್ಯಾಚಲ್ಲಿ, ಬಟ್ ಸಿಕ್ಕಾಪಟ್ಟೆ ಮ್ಯಾಚಲ್ಲಿ ಎಫೆಕ್ಟಿವ್ ಆಗಿರ್ತಾರೆ. ವಿಕೆಟ್ ಲೆಂತಲ್ಲಿ ಅವನ ಅಜ್ಜಿ ಹೆಂಗೆ ಬಿಡ್ತಾ ಇರ್ತಾರಂತೆ ಬಾಲ್ನ, ಒಂಥರ ಸ್ಟಂಪ್ ಲೈನಲ್ಲಿ ಬಿಡ್ತಾ ಇರ್ತಾರೆ, ಬೇರೆ ಎಲ್ಲೂ ಕೂಡ ಅಲ್ಲಾಡ್ಸಲ್ಲ. ಜಡೇಜಾ ಹೆಂಗೆ ಬಿಡ್ತಾರೆ ಇವರು ಕೂಡ ಅದೇ ಥರ ಬಿಡೋದು. ಆ್ಯಂಡ್ ಅಲ್ಲಾ ಅವರು ಇದ್ದಾರೆ. ಸೊ ಇವರು ಸಿಕ್ಕಾಪಟ್ಟೆ ಮಿಸ್ಟನ್ನ ತೊಗೊಂಬಂದು ಕೊಡ್ತಾರೆ. ಆ್ಯಂಡ್ IPL ಅಲ್ಲಿ ಇವ್ರದ್ದು ಮೊದಲನೇ ಸೀಸನು, ನೋಡೋಣ ಯಾವ ಥರ ಡಿಫ್ರೆನ್ಸ್ ತೊಗೊಂಬರ್ತಾರೆ. ಸಿಕ್ಕಾಪಟ್ಟೆ ವಿಕೆಟ್ಸ್ಗಳನ್ನೇ ಎತ್ತಿದ್ದಾರೆ. ಇವರಿಬ್ಬರು ಕೂಡ ಓವರ್ಸೀಸ್ ಆಗಿ ಆಡಿಸ್ಲೇಬೇಕು. ಇವಾಗ ರಾಜಸ್ಥಾನ್ ರಾಯಲ್ಸ್ ಹೆಂಗೆ ಆಡಿಸ್ತಿದೆಯೋ ಮುಂಬೈ ಇಂಡಿಯನ್ಸ್ ಕೂಡ ಹಂಗೆ ಆಡಿಸ್ಬೇಕು. ನೋಡಿ, ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಒಂಥರ ಸಿಮಿಲಾರಿಟಿ ಇದೆ. ಯಾಕಂದರೆ ಅವ್ರದ್ದು ಟಾಪ್ ಆರ್ಡರ್ ಇಂಡಿಯನ್ಸು, ಮುಂಬೈ ಇಂಡಿಯನ್ಸ್ ಟಾಪ್ ಆರ್ಡರ್ ಇಂಡಿಯನ್ಸು. ಸೊ ಆ ಥರ ಇದೆ. ಆ್ಯಂಡ್ ಇವರಿಬ್ಬರು ಆಡಲೇಬೇಕು. ನನ್ನ ಪ್ರಕಾರ ಇದಕ್ಕೆ ಕೊಡ್ಬೋದು ಅವರು ಒಂದು 7 ಅಂತೂ ಖಂಡಿತ ಕೊಡ್ಬೋದು. ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಸ್ವಲ್ಪ ಬೆಟರ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಮುಂಬೈ ಇಂಡಿಯನ್ಸ್ದು. ಆ್ಯಂಡ್ ಕಮಿಂಗ್ ಟು ಪಂಜಾಬ್ ಕಿಂಗ್ಸು, ಇಲ್ಲಿ ಮ್ಯಾಕ್ಸ್ವೆಲ್ಲು ಕೂಡ ಸ್ಪಿನ್ ಹಾಕ್ತಾರೆ. ಬ್ರಾರ್ ಇದ್ದಾರೆ, ಜೊತೆಗೆ ಚಹಲ್ ಇದ್ದಾರೆ. ಕ್ವಾಲಿಟಿ ಇದೆಯಾ ಅಂತ ಕೇಳಿದ್ರೆ ಹೌದು, ಖಂಡಿತ ಕ್ವಾಲಿಟಿ ಇದೆ. ಇಲ್ಲಿ ಮ್ಯಾಕ್ಸ್ವೆಲ್ ಬಂತು ಅಂತಂದರೆ, ಈ 3 ಜನ ಸೇರ್ಕೊಂತು ಅಂತಂದರೆ ನನ್ನ ಪ್ರಕಾರ ಕ್ವಾಲಿಟಿ ಇದೆ ಅಂತ ಅನ್ನಿಸಿದೆ ಗುರು. ಈ ಅಟ್ಯಾಕಿಗೆ ಒಂದು 8 ಅಂತೂ ಖಂಡಿತ ಕೊಡ್ಬೋದು. ಯಾಕಂದರೆ ಬ್ರಾರು ಕೂಡ ಒಂದೊಂದು ಟೈಮಲ್ಲಿ ಎಫೆಕ್ಟಿವ್ ಆಗಿರ್ತಾರೆ. ಇವರು ಕೂಡ ಅಷ್ಟೇ ವಿಕೆಟ್ ಲೆಂತಲ್ಲೇ ಸ್ಟಂಪ್ ಲೈನಲ್ಲೇ ಬಾಲ್ನ ಇಟ್ಟಿರ್ತಾರೆ. ಎಫೆಕ್ಟಿವ್ ಆಗು ಕೂಡ ಕಾಣಿಸ್ಕೊಂತಾರೆ. ಚಾಲ್ ಗೊತ್ತಿರೋದನ್ನ ವಿಕೆಟ್ ಟೇಕರ್ ಅಂತ ಹೊಡ್ಸ್ಕೊಂತಾರೆ, ಇಲ್ಲ ಅಂತಲ್ಲ. ಮ್ಯಾಕ್ಸ್ ಏನಾದ್ರು ಸೇರ್ಕಂತು ಅಂತಂದ್ರೆ ಕ್ವಾಲಿಟಿ ಇದೆ ಅಂತ ಅನ್ನಿಸಿದೆ ಮಗ. ಒಂದು 8ನ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ ನನ್ನ ಅನಿಸಿಕೆಯ ಪ್ರಕಾರ. ಆ್ಯಂಡ್ ಟೀಮ್ ನಂಬರ್ 9 ನಮ್ಮ RCB ಎಷ್ಟು ಕೊಡ್ಬೋದು? RCBಗೆ ಜಿನಿಯೋನಾಗಿ ಹೇಳಬೇಕು ಅಂದರೆ 6.5 ಕೊಡ್ಬೋದು. ಆನೆಸ್ಟಾಗಿ ಹೇಳಬೇಕು ಅಂದರೆ RCB ಫ್ಯಾನ್ಸ್ಗೋಸ್ಕರ ಒಂದು 7 ಕೊಡ್ಬೋದು ಗುರು. ಹೌದು, ಅಂಥ ಮಟ್ಟಿಗೆ CSKಗಿರೋ ಕ್ವಾಲಿಟಿ, KKRಗಿರೋದು, ಆಮೇಲೆ GTಗಿರೋ ಕ್ವಾಲಿಟಿ ಎಲ್ಲ ನೋಡ್ತು ಅಂತಂದರೆ ನಮ್ಮ RCBಗೆ ಆ ಮಟ್ಟಿಗೆ ಕ್ವಾಲಿಟಿ ಅಂದರೆ ಸ್ಪಿನ್ ಅಟ್ಯಾಕಲ್ಲಿ ಗೊತ್ತಿಲ್ಲ. ಎಫೆಕ್ಟಿವ್ ಆಗಿ ಆನ್ ಪೇಪರ್ ಹೇಳ್ತಾ ಇರೋದು ನಾನು. ಮ್ಯಾಚಲ್ಲಿ ಯಾರು ಎಫೆಕ್ಟಿವ್ ಆಗಿರ್ತಾರೋ, ಇವಾಗ CSK, GT ಆ್ಯಂಡ್ KKR ಎಫೆಕ್ಟಿವ್ ಆಗಿದ್ರೆ ಅನ್ನೋ ಮಾತ್ರಕ್ಕೆ ಅವರೆಲ್ಲ ಧೂಳು ಹಬ್ಬಿಸ್ಬಿಡ್ತಾರೆ ಅಂತ ಹೇಳ್ತಿಲ್ಲ ನಾನು. ಮ್ಯಾಚಲ್ಲಿ ಎಫೆಕ್ಟಿವ್ ಆಗಿ ಕಾಣಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಅನಾಲಿಸಿಸ್ ಪ್ರಕಾರ, ಆಲ್ ಪೇಪರ್ ಅನಾಲಿಸಿಸ್ ಪ್ರಕಾರ ನಮ್ಮ RCBಗೆ ಕೃಣಾಲ್ ಪಾಂಡ್ಯ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿನ್ನಸ್ವಾಮಿನೇ ಸ್ವಲ್ಪ ಎಫೆಕ್ಟಿವ್ ಆಗೇ ಇದ್ದಾರೆ. ಕೃಣಾಲ್ ಪಾಂಡ್ಯ ಹಂಗೆ ನೋಡೋಕೆ ಹೋಯ್ತು ಅಂದರೆ ನಮ್ಮ RCB ಮೇಲೆ ಆಡಬೇಕಾದ್ರೆಲ್ಲ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸೂರ್ಯ ಶರ್ಮಾ ಮಿಡ್ಲ್ ಓವರ್ಸಲ್ಲಿ ವಿಕೆಟ್ ಟೇಕರ್ ಆಗಿರೋದ್ರಿಂದ ಎಫೆಕ್ಟಿವ್ ಆಗಿದೆ. ಒಂದು ರೇಂಜಿಗೆ 7 ಕೊಡ್ಬೋದು ನನ್ನ ಪ್ರಕಾರ. ಲೇಮ್ ಲಿವಿಂಗ್ಸ್ಟನ್ ಕೂಡ ಆ್ಯಡ್ ಆನ್ ಆಗೋದ್ರಿಂದ ಒಂದು 7 ಕೊಡ್ಬೋದು. ಅಂಥ ಎಕ್ಸ್ಟ್ರಾರ್ಡಿನರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ನೋಡೋಣ ಹಿಂಗೆ ತೊಗೊಂಡೋಗ್ತಾರೆ ನಮ್ಮ RCB ಅಂತ. ಆ್ಯಂಡ್ ಪೇಸ್ ಅಟ್ಯಾಕ್ ಅಂತೂ ಬಿಂದಾಸ್ ಆಗಿದೆ ನಮ್ಮ RCBದು. ಬಟ್ ಸ್ಪಿನ್ ಅಟ್ಯಾಕು ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಕಳಪೆ ಅಲ್ಲ, ಸಖತ್ತಾಗಿದೆ, ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಅಲ್ಲ, ಚೆನ್ನಾಗಿದೆ. ಆಮೇಲೆ ಕಮಿಂಗ್ ಟು ಟೀಮ್ ನಂಬರ್ 10 ಸನ್ರೈಸರ್ಸ್ ಹೈದರಾಬಾದ್, ಝಾಂಪಾ ಜೊತೆಗೆ ರಾಹುಲ್ ಚಾರ್ ಸೇರಿಕೊಂಡಿದ್ದಾರೆ. ಸೊ ಝಾಂಪಾ ರಾಹುಲ್ ಚಾರ್ ಅಷ್ಟೇ ಫಾರ್ಮಲ್ಲಿ ಇಲ್ಲ.
ಅಭಿಷೇಕ್ ಶರ್ಮಾ ಕೂಡ ಸ್ಪಿನ್ ಆಗ್ತಾರೆ ಗೊತ್ತಿರುವಾಗಲೇ ನಿಮಗೆ. ಆ್ಯಂಡ್ ಜಾಂಪಾ ಏನೋ ಅವರು ಕೂಡ ಅಷ್ಟೊಂದೇನು ಫಾರ್ಮಲ್ಲಿ ಕಾಣಿಸ್ಕೊಂತಾರೆ, ಒಟ್ನಲ್ಲಿ ಕ್ವಾಲಿಟಿ ಬೌಲರ್ನೇ ಹಿಂದೆ. ಬಟ್ ರೀಸೆಂಟಾಗೇನೋ ಅಂಥ ಪ್ರೂವನ್ ಆಗಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ಆ್ಯಂಡ್ ಈ ಕ್ವಾಲಿಟಿ ಇದೆ ಅಂತಲೂ ಕೂಡ ಅನ್ನಿಸ್ತಿಲ್ಲ. ಆದ್ದರಿಂದ ಈ ಟೀಮಿಗೆ ನನ್ನ ಪ್ರಕಾರ ಒಂದು 6 ಕೊಡ್ಬೋದು ಸನ್ರೈಸರ್ಸ್ ಹೈದರಾಬಾದ್ನ ಸ್ಪಿನ್ ಅಟ್ಯಾಕಿಗೆ. ಬೇರೆ ಅಟ್ಯಾಕಿಗೆ ಬೇರೆ ಥರನೇ ವೇರಿಯೇಷನ್ಗಳು ಕೊಟ್ಟಿದ್ದೀನಿ ನಾನು ರೇಟಿಂಗ್ಗಳನ್ನ, ಅಂದರೆ ಬ್ಯಾಟಿಂಗ್ ಅಟ್ಯಾಕು ಜೊತೆಗೆ ಪೇಸ್ ಅಟ್ಯಾಕಿಗೆ. ನನಗೆ ಸ್ಪಿನ್ ಅಟ್ಯಾಕ್ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಅನಿಸ್ತಾ ಇರೋದು, ಕನ್ವಿನ್ಸಿಂಗ್ ಅನ್ನಿಸ್ತಾ ಇರೋದು. ಇಟ್ಸ್ CSK, ಟೀಮ್ ನಂಬರ್ 2 ಇಟ್ಸ್ ಗುಜರಾತ್ ಟೈಟನ್ಸು, ಟೀಮ್ ನಂಬರ್ 3 ಇಟ್ಸ್ KKR. ಅದಾದಮೇಲೆ ಪಂಜಾಬ್ ಕಿಂಗ್ಸು ಚೆನ್ನಾಗಿದೆ, ಮ್ಯಾಕ್ಸ್ವೆಲ್ನ ಇನ್ಕ್ಲೂಡ್ ಮಾಡ್ಕೊಂತು ಅಂತಂದರೆ ಪಂಜಾಬ್ ಕಿಂಗ್ಸು ಚೆನ್ನಾಗಿದೆ. ಟಾಪ್ 4 ಟೀಮ್ಸು ಅಂತ ಅನ್ನಿಸ್ತಾ ಇದೆ ಸ್ಟ್ರಾಂಗಾಗಿ. ಮುಂಬೈ ಇಂಡಿಯನ್ಸು ಮತ್ತು ರಾಜಸ್ಥಾನ್ ರಾಯಲ್ಸು ಕೂಡ ಏನು ಕಳಪೆ ಅಲ್ಲ, ಸಾಕಾಗಿದೆ. ಯಾಕೆಂತಂದರೆ ಇಬ್ಬರು ಕೂಡ ಓವರ್ಸೀಸ್ ಸ್ಪಿನ್ನರ್ಸು ಆಡಬೇಕಾಗಿದೆ ಆ ಟೀಮಲ್ಲಿ. ಆ್ಯಂಡ್ ಕ್ವಾಲಿಟಿ ಇದೆ, ಇವ್ರನ್ನೂ ಕೂಡ ಮ್ಯಾಚ್ ಮಾಡ್ಬೋದು ಗುರು, ನಂಬರ್ 4th ಪೊಸಿಷನ್ಗೆ ಮ್ಯಾಚ್ ಮಾಡ್ಬೋದು. ಬಟ್ ನನಗೆ ಇಲ್ಲಿ ಕಳಪೆ ಅಂತ ಅನ್ನಿಸಿರೋದು ಲಕ್ನೋ ಸೂಪರ್ ಜೈಂಟ್ಸ್ ಗುರು. ಯಾಕೆಂದರೆ ಇನ್ನೊಬ್ಬ ಕ್ವಾಲಿಟಿ ಸ್ಪಿನ್ನರ್ನ ಅಗತ್ಯತೆ ಇತ್ತಲ್ಲಿ. ಶಹಬಾಜ್ ಅಹಮದ್ ಬದಲು ಇನ್ನೊಬ್ಬರು ಯಾರಾದರೂ ಕ್ವಾಲಿಟಿ ಇರೋರು ಇತ್ತು ಅಂತಂದರೆ ನನಗೆ ಬೆಟರ್ ಅನಿಸಿರೋದು ಸನ್ರೈಸರ್ಸ್ ಹೈದರಾಬಾದ್. ಜೊತೆಗೆ ನನಗೆ ಲಕ್ನೋ ಸ್ವಲ್ಪ ಕಳಪೆ ಅಂತ ಅನ್ನಿಸ್ತಿದೆ ಮಗ, ಈ ಸ್ಪಿನ್ ಅಟ್ಯಾಕ್ಗಳನ್ನೆಲ್ಲ ನೋಡ್ತು ಅಂತಂದರೆ. ನಿಮಗೆ ಏನು ಅನ್ನಿಸ್ತಿದೆ ಹಾನೆಸ್ಟ್ ಆಗಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಟಾಪ್ 4ನ ರೇಟ್ ಮಾಡಿ. ಸಿಗೋಣ.